ಹಾಯ್ ಎಲ್ರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆ್ಯಮ್, ಈಸ್, ಆರ್ ಇವುಗಳನ್ನು ಎಲ್ಲಿ ಹೇಗೆ ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ವಿದ್ಯಾರ್ಥಿಗಳೇ, ಇಲ್ಲಿ ಆ್ಯಮನ್ನು ಕೇವಲ ವರ್ತಮಾನದಲ್ಲಿ ಮಾತ್ರ ಉಪಯೋಗಿಸಲಾಗುತ್ತೆ. ಅಂದರೆ ಅದು ಕೇವಲ ಆಯ್ ಪಕ್ಕದಲ್ಲಿ, ಹೌದಾ, ಪ್ರೆಸೆಂಟ್ದಲ್ಲಿ ಅದು ಆಯ್ ಪಕ್ಕದಲ್ಲಿ ಮಾತ್ರ ಆ್ಯಮನ್ನು ಉಪಯೋಗಿಸಲಾಗುತ್ತೆ. ನಾನು ಆಲ್ರೆಡಿ ಇಲ್ಲಿ 2 ಸೆಂಟೆನ್ಸ್ಗಳನ್ನು ಬರೆದಿದ್ದೀನಿ. ಐ ಆಮ್ ಎ ಟೀಚರ್, ಐ ಆಮ್ ಎ ಸ್ಟೂಡೆಂಟ್ ಅಂತ 2 ವಾಕ್ಯಗಳನ್ನು ಬರೆದಿದ್ದೀನಿ. ಅದರ ಮೇಲಿಂದ ನೀವು ಗಮನಿಸಬಹುದು, ಕೇವಲ ಆಯ ಪಕ್ಕದಲ್ಲಿ ಆ್ಯಮನ್ನು ಪ್ರೆಸೆಂಟ್ದಲ್ಲಿ ಉಪಯೋಗಿಸಲಾಗುತ್ತದೆ. ಅಂದರೆ ವರ್ತಮಾನದಲ್ಲಿ ಮಾತ್ರ ಆಯ್ ಪಕ್ಕದಲ್ಲಿ ಆ್ಯಮನ್ನು ಉಪಯೋಗಿಸಲಾಗುತ್ತೆ. ಓಕೆ, ಹಾಂ, ಇನ್ನು ಈಸ್ಗೆ ಬರೋಣ. ಈಸನ್ನು ಯಾವ ಯಾವ ಸಂದರ್ಭದಲ್ಲಿ ಎಲ್ಲಿ ಉಪಯೋಗವನ್ನು ಮಾಡ್ತಾರೆ? ಈಸನ್ನು ಸಿಂಗ್ಯುಲರ್ದಲ್ಲಿ ಮಾತ್ರ ಉಪಯೋಗವನ್ನು ಮಾಡಲಾಗುತ್ತೆ. ಅದು ಕೂಡ ಹಿ, ಸಿ, ಇಟ್, ದಿಸ್, ದ್ಯಾಟ್, ಪರ್ಸನ್, ಪ್ಲೇಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಇವು ಎಲ್ಲವುಗಳ ಮುಂದೆ ಈಸನ್ನು ಉಪಯೋಗ ಮಾಡಲಾಗುತ್ತೆ. ಇಲ್ಲಿ ನೋಡಿ, ನಾನು ವಾಕ್ಯಗಳನ್ನು ರಚನೆ ಮಾಡಿದ್ದೀನಿ. ಹಿ ಈಸ್ ಅ ಸ್ಟೂಡೆಂಟ್, ಹೌದಾ. ಸಿ ಈಸ್ ಅ ಡಾಕ್ಟರ್. It is a table. This is a chair. That is a ball. Ram is playing. Bengaluru is a big city. That is a stone. ಅಂದರೆ ಇಲ್ಲಿ ಕೇವಲ ಸಿಂಗ್ಯುಲರ್ದಲ್ಲಿ ಮಾತ್ರ ಈಸನ್ನು ಹಿ, ಸಿ, ಇಟ್, ದಿಸ್, ದ್ಯಾಟ್, ಆಮೇಲೆ ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು. ಅಂದರೆ ಯಾವುದೋ ವ್ಯಕ್ತಿ ಹೆಸರಾಗಿರ್ಬೋದು, ಪ್ಲೇಸ್ ಸ್ಥಳದ ಹೆಸರಾಗಿರ್ಬೋದು, ಥಿಂಗ್ಸ್ ವಸ್ತು ಆಗಿರ್ಬೋದು, ಅಂಥಲ್ಲಿ ಮಾತ್ರ ಈಸನ್ನು ಉಪಯೋಗಿಸಲಾಗುತ್ತೆ. ಅದು ಸಿಂಗ್ಯುಲರ್ ಮಾತ್ರ, ಏಕವಚನದಲ್ಲಿ. ಓಕೆ, ಇನ್ನು ಆರನ್ನು ಎಲ್ಲಿ ಉಪಯೋಗಿಸಲಾಗುತ್ತೆ? ಈಸನ್ನು ಸಿಂಗ್ಯುಲರಲ್ಲಿ ಉಪಯೋಗಿಸಲಾಗುತ್ತೆ. ಆರನ್ನು ಬಹುವಚನ ಇದ್ದಲ್ಲಿ ಆರನ್ನು ಉಪಯೋಗಿಸಲಾಗುತ್ತೆ. ಅದು ಎಲ್ಲಿ? ಉಯ್ ಅಂದರೆ ನಾವು, ಹಿ ಅಂದರೆ ಅವನು ಏಕವಚನ, ಸಿ ಅವಳು ಏಕವಚನ, ಯು ನೀವು, ಇಟ್ ಅದು ಏಕವಚನ, ದಿಸ್ ದ್ಯಾಟ್ ಎಲ್ಲ ಇದು ಏಕವಚನದಲ್ಲಿ ಬರುತ್ತೆ. ಇಲ್ಲಿ ಉಯ್ ನಾವು ಬಹುವಚನ ಆಗುತ್ತೆ, ಯು ಬಹುವಚನ ಆಗುತ್ತೆ, ದೇ ಅವರು ಬಹುವಚನ ಆಗುತ್ತೆ, ದೀಸ್ ಇವು ಬಹುವಚನ ಆಗುತ್ತೆ, ದೋಸ್ ಅವು ಬಹುವಚನ ಆಗುತ್ತೆ. ಪ್ಲೂರಲ್ ನೌನ್ ಅಂದರೆ ಬಹುವಚನದ ನಾಮಪದಗಳು ಅಂತ ಅರ್ಥ. ಇವುಗಳನ್ನು ಬಹುವಚನದಲ್ಲಿ ಅಂದರೆ ಪ್ಲೂರಲ್ದಲ್ಲಿ ಮಾತ್ರ ಆರನ್ನು ಉಪಯೋಗಿಸಲಾಗುತ್ತೆ. ಅಂದರೆ ಬಹಳಷ್ಟು ಕೌಂಟೇಬಲ್ ಇದು, ಹೌದಾ. ಹಾಂ, ಇಲ್ಲಿ ನೋಡಿ, ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದೀನಿ. ವಿ ಆರ್ ವಾಚಿಂಗ್ ಅ ಮೂವಿ, ನಾವು ಪಿಕ್ಚರ್ ನೋಡ್ತಾ ಇದ್ದೀವಿ. ಯು ಆರ್ ಬ್ಯೂಟಿಫುಲ್ ಗರ್ಲ್, ನೀನು ಸುಂದರವಾದ ಹುಡುಗಿ, ಹೌದಾ, ಹುಡುಗಿಯರು. ದೇ ಆರ್ ಗೋಯಿಂಗ್ ಟು ಬೆಂಗಳೂರು. ದೀಸ್ ಆರ್ ಆ್ಯಪಲ್ಸ್, ದೋಸ್ ಆರ್ ಬಾಲ್ಸ್. ರಾಮ್ ಆ್ಯಂಡ್ ರಾಜು ಆರ್ ಫ್ರೆಂಡ್ಸ್. ಗೊತ್ತಾಯ್ತಲ್ಲ ಸ್ನೇಹಿತರೆ. ಇದೇ ರೀತಿ ತಾವು ಆ್ಯಮನ್ನು ಇಟ್ಕೊಂಡು, ಈಸನ್ನು ಇಟ್ಕೊಂಡು, ಆರನ್ನ ಇಟ್ಕೊಂಡು ಬೇರೆ ಬೇರೆ ವಾಕ್ಯಗಳನ್ನು ರಚನೆ ಮಾಡಬಹುದು. ಈ ಒಂದು ವಿಡಿಯೋ ತಮಗೆ ತಿಳಿದಿದೆ ಅಂದ್ಕೊಳ್ತೀನಿ. ತಿಳಿದಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ. ನಮಸ್ಕಾರ.